ಹಾಯ್ ಆಲ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ನಾನು ನನ್ನ ಹಸ್ಬೆಂಡು ಮೈಸೂರಿಗೆ ಟ್ರಿಪ್ ಹೋಗಿದ್ವಿ. ನಾವು ಹೋಗಿದ್ದು ಹೋಂಡಾ ಆ್ಯಕ್ಟಿವಾನಲ್ಲಿ. ಸೊ ಟ್ರಿಪ್ ಹೇಗಿತ್ತು, ಏನೆಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ. ನಮ್ಮ ಮನೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ಗೆ ಒಂದು 10 ಮಿನಿಟ್ಸ್ ಆಗ್ಬೋದು. ಸೊ ಅಲ್ಲಿಂದ ನಾವು ಮೈಸೂರು ರೋಡ್ಗೆ ಟೋಲ್ ತೊಗೊಂಡಿದ್ದು. ಆದರೆ ಕೆಂಗೇರಿನಲ್ಲಿನೇ ಇಳ್ಕೊಳ್ತೀವಿ. ಇಳ್ಕೊಂಡು ಬೆಂಗಳೂರು ಮೈಸೂರು ರೋಡಲ್ಲಿನೇ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದು. ಬಟ್ ಸಂಡೇ ಆಗಿದ್ದಕ್ಕೂ ಏನೋ ತುಂಬಾ ಟ್ರಾಫಿಕ್ ಇತ್ತು. ಎಲ್ಲ ವೆಹಿಕಲ್ಸ್ಗಳು ಪಾರ್ಕ್ ಆಗಿದ್ವು ಸೈಡಲ್ಲಿ, ರೋಡ್ ಸೈಡಲ್ಲಿ. ಬಟ್ ತುಂಬಾ ಟ್ರಾಫಿಕ್ ಇತ್ತು, ಅದೇನಕ್ಕಂತ ಗೊತ್ತಿಲ್ಲ. ಬಟ್ ಬಿಡದಿ ತನಕ ನಮಗೆ ಟ್ರಾಫಿಕ್ಕೇ ಇತ್ತು. ಬಿಡದಿ ಆದಮೇಲೆ ಸ್ವಲ್ಪ ಪರವಾಗಿರಲಿಲ್ಲ. ಒಂದು ವಡೆ 25, ಒಂದು ಇಡ್ಲಿ 25ಏನೋ. 50 ರೂಪಾಯಿ ಇಡ್ಲಿ ವಡೆ. ನೈಟ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಗಾಡಿ ಓಡಿಸ್ತಿದ್ಯಲ್ವಾ, ನಿದ್ದೆ ಬರ್ತಾ ಇಲ್ವಾ? ಹಾಂ, ಮತ್ತೆ ಟ್ರಿಪ್ ಕಂಪ್ಲೀಟ್ ಮಾಡಬೇಕಲ್ಲ. ಪಾಪ ನನ್ನ ಹಸ್ಬೆಂಡ್ ಅಂತೂ ನೈಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರ ಲಾಗಿನ್ ಟೈಮ್ ಬಂದು ನೈಟ್ 10:30ಇಂದ ಬೆಳಗ್ಗೆ 8:30ವರೆಗೂ ಅವ್ರು ಕೆಲಸ ಮಾಡಿಬಿಟ್ಟು ನನ್ನ ಜೊತೆ ಟ್ರಿಪ್ಪಿಗೆ ಬಂದಿರೋದು. ತುಂಬ ನಿದ್ದೆ, ಅಲ್ಲಿ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಬಟ್ ಅದನ್ನು ಪಾಪ ಕಷ್ಟಪಟ್ಕೊಂಡು ಬಂದರು ನನ್ನ ಜೊತೆಗೆ. ಅದಕ್ಕೆ ಅವರು ಹೆವಿ ಬ್ರೇಕ್ಫಾಸ್ಟ್ ಕೂಡ ತಿನ್ನಲಿಲ್ಲ. ಒಂದು ಇಡ್ಲಿ ಒಂದು ವಡೆ ಅಷ್ಟೇ ತಿಂದಿರೋದು. ನಾನು ಕೂಡ ಲೈಟಾಗಿ ತಿನ್ಕೊಂಡೆ. ಬಟ್ ಚೆನ್ನಾಗಿತ್ತು ಇಡ್ಲಿ ವಡೆ.
ಫಸ್ಟ್ ಮೈಸೂರು ರೀಚ್ ಆದ ತಕ್ಷಣ ನಾವು ಹೋಗಿದ್ದು ಸೇಂಟ್ ಫಿಲೋಮಿನಾಸ್ ಚರ್ಚ್ಗೆ. ಚರ್ಚ್ ತುಂಬಾ ಚೆನ್ನಾಗಿದೆ, ಹಿಸ್ಟಾರಿಕ್ ಆಗಿದೆ ನೋಡೋಕ್ಕೆ. ಮತ್ತು ತುಂಬಾ ಇತಿಹಾಸವೂ ಇದೆ ಚರ್ಚಿಗೆ. ತುಂಬಾ ಚೆನ್ನಾಗಿದೆ ಚರ್ಚ್ ನೋಡೋಕ್ಕಂತೂ. ಮತ್ತು ಅಲ್ಲಿ ಮುಂಚೆ ಎಲ್ಲ ಚಪ್ಪಲಿ ಹಾಕ್ಕೊಂಡೇ ಒಳಗಡೆ ಬಿಡ್ತಿದ್ರಂತೆ. ಬಟ್ ಇವಾಗ ಚಪ್ಪಲಿನ ನಾವು ಕೌಂಟ್ರ್ ಇದೆ, ಚಪ್ಪಲಿಗೆ ಅಂತಲೇ ಕೌಂಟ್ರ್ ಇದೆ. ಅಲ್ಲಿ ನಾವು ಚಪ್ಪಲಿನ ಬಿಟ್ಬಿಟ್ಟು ಕೂಪನ್ ತೊಗೊಂಡ್ಬಿಟ್ಟು ಹೋಗಬೇಕು. ಅಲ್ಲಿ ಚಪ್ಪಲಿಗೂ ಕೂಡ ನಾವು ಪೇ ಮಾಡಬೇಕು. 10 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಚಪ್ಪಲಿಗೆ. ಸೊ ಅಲ್ಲಿ ನಾವು ಚಪ್ಪಲಿ ಬಿಟ್ಬಿಟ್ಟು ಚರ್ಚ್ ಒಳಗಡೆ ಹೋಗಬೇಕು. ಬಟ್ ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು ಚರ್ಚಲ್ಲಿನೂ, ಅಂದರೆ ಪೂಜೆ ಏನೂ ಇರಲಿಲ್ಲ. ಆದರೆ ನಾವು ಕೂತ್ಕೊಂಡು ಪ್ರೇ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಕ್ರೌಡ್ ಇದ್ದಿದ್ದರಿಂದ ಪೀಸ್ಫುಲ್ಲಾಗಿ ಕೂತ್ಕೊಂಡು ಪ್ರೇ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದು ಫಾದರ್ ಮನೆನಾ? ಆ್ಯಕ್ಚುಲಿ ಈ ಚರ್ಚಲ್ಲಿ ಫೋಟೋಸ್ ತೊಗೊಳ್ಬೋದು, ಬಟ್ ವೀಡಿಯೋ ಮಾಡ್ಕೊಳಂಗಿಲ್ಲ. ಫೋಟೋಸ್ ತೊಗೊಳ್ಬೋದೇ ಇಲ್ಲ ಅದು ಗೊತ್ತಿಲ್ಲ ನನಗೆ, ಬಟ್ ವೀಡಿಯೋಸ್ ಅಂತೂ ಮಾಡೋಂಗೇ ಇಲ್ಲ. ಅಲ್ಲಿ ಬೈತಾ ಇದ್ದರು ವೀಡಿಯೋ ಮಾಡಿದ್ರೆ, ಬಟ್ ಆದ್ರೂ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದೀನಿ ಇಲ್ಲಿ. ಇದು ಪೂಜೆ ಅರ್ಪಿಸುವಂಥ ಪೀಠ. ಈ ಪೀಠದ ಮೇಲೇ ಫಾದರ್ಸ್ ಪೂಜೆನ ಅರ್ಪಿಸೋದು. ಇದು ಕೂಡ ತುಂಬಾ ಚೆನ್ನಾಗಿದೆ, ಬಟ್ ರಿಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಒಳಗಡೆ ಹೋಗೋಂಗಿಲ್ಲ, ಮೇಲ್ಗಡೆ ಹೋಗೋಂಗಿಲ್ಲ ನಾವು. ಅಲ್ಲಿ ಗೇಟೆಲ್ಲ ಕ್ಲೋಸ್ ಮಾಡಿರ್ತಾರೆ. ಸುಮ್ಮನೆ ನಿಂತ್ಕೊಂಡು ಅಲ್ಲಿಂದನೇ ಪ್ರೇ ಮಾಡ್ಕೊಂಡು ಬರಬೇಕು ಹೊರಗಡೆಯಿಂದನೇ. ಇದನ್ನು ಟ್ಯಾಬರ್ನ್ಯಾಕಲ್ ಅಂತಾರೆ. ಇಲ್ಲಿ ಯೇಸುವಿನ ಪವಿತ್ರವಾದ ರೊಟ್ಟಿ ಇಡೋ ಜಾಗ. ಅದಂತೂ ತುಂಬ ಪವಿತ್ರ ನಮಗೆ. ಇದಾದ ಮೇಲೆ ಕೆಳಗಡೆ ಅಂಡರ್ಗ್ರೌಂಡ್ ಥರ ಮಾಡಿದ್ದಾರೆ. ಅಂಡರ್ಗ್ರೌಂಡಲ್ಲಿ ಒಂದು ಬಾವಿ ಥರ ಇದೆ. ಬಾವಿನ ಒಳಗಡೆನೂ ಕೂಡ ಸೇಂಟ್ ಫಿಲೋಮಿನಾಸ್ ಅವ್ರದ್ದು ಸ್ಟ್ಯಾಚು ಇದೆ. ಬಟ್ ಅದು ಬಾವಿ ಹಿಂದ್ಗಡೆನೂ ಒಂದು ಪೀಠ ಥರ ಇದೆಯಲ್ವ, ಅಲ್ಲೂ ಕೂಡ ಸೇಂಟ್ ಫಿಲೋಮಿನಾ ಮಲಗಿರೋ ಥರ ಸ್ಟ್ಯಾಚು ಇದೆ. ಸೊ ಇದು ಬಾವಿ ಒಳಗಡೆ ಕಾಣಿಕೆ ಪೆಟ್ಟಿಗೆ ಕೂಡ ಇದೆ. ಒಂದು 3 ಕಾಣಿಕೆ ಪೆಟ್ಟಿಗೆ ಇದೆ, 2 ಸೈಡಲ್ಲಿದೆ. ಇನ್ನೊಂದು ಬಾವಿ ಒಳಗಡೆ ಅದು ಪೈಪ್ ಥರ ಇದೆ. ಪೈಪ್ ಒಳಗಡೆ ನಾವು ದುಡ್ಡು ಹಾಕಿದರೆ ಅದು ಕೆಳಗಡೆ ಹೋಗಿ ದುಡ್ಡು ರೀಚ್ ಆಗುತ್ತೆ, ಅಂದರೆ ಕೆಳಗಡೆ ಬೀಳುತ್ತೆ. ಆ ಥರ ಒಂದು ಕಾಣಿಕೆ ಪೆಟ್ಟಿಗೆ ಇದೆ, ನೀವು ನೋಡ್ಬೋದು. ಅದು ಕೂಡ ನೀವೆಲ್ಲೂ ನೋಡಿರೋದಿಲ್ಲ, ಈ ಚರ್ಚಲ್ಲಿ ಮಾತ್ರ ಇದೆ. ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆಯಿಂದ ಹಿಂದ್ಗಡೆ ಹೋಗೋಕ್ಕೆ ಎಕ್ಸಿಟ್ ದಾರಿ ಇದೆ. ಆ ದಾರಿಯ ವಾಲ್ ಮೇಲೆಲ್ಲ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಆ ಜೋಡಿಸಿರೋ ಕಲ್ಲುಗಳ ಮೇಲೆಲ್ಲ ಈ ಚರ್ಚ್ ಕಟ್ಟೋಕ್ಕೆ ಸಹಾಯ ಮಾಡಿರುವಂಥ ದಾನಿಗಳ ಹೆಸರುಗಳನ್ನ ಕೆತ್ತಿದ್ದಾರೆ. ಒಬ್ಬರ ಹೆಸರನ್ನು ಅವರು ಮಿಸ್ ಮಾಡಿಲ್ವಂತೆ, ಅಷ್ಟು ಚೆನ್ನಾಗಿ ಎಲ್ಲ ಹೆಸರುಗಳನ್ನೂ ಇಲ್ಲಿ ಕೆತ್ತಿದ್ದಾರೆ. ಹೆಸರುಗಳನ್ನ ನೋಡೋಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ ಒಂದು 4,000 to 5,000ವರೆಗೂ ಹೆಸರುಗಳನ್ನ ಇಲ್ಲಿ ಕೆತ್ತಿದ್ದಾರೆ ಅವರು. ನಾವು ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ, ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ. ಬಟ್ ತುಂಬಾ ಹೆಸರುಗಳನ್ನ ಈ ಕಲ್ಲುಗಳ ಮೇಲೆ ಅವರು ಕೆತ್ತಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಅಲ್ಲಿಂದ ನಾವು ಮೇಲ್ಗಡೆ ಬಂದರೆ ಎಂಟ್ರೆನ್ಸಲ್ಲಿ ಬರೋಲ್ಲ, ಹಿಂದ್ಗಡೆ ಬರ್ತೀವಿ. ಹಿಂದ್ಗಡೆ ಸೈಡ್ ವೇಸಲ್ಲಿ ಬರ್ತೀವಿ. ಅಲ್ಲಿಂದ ಮೇಲ್ಗಡೆ ಬಂದರೆ ಅಲ್ಲೊಂದು ಪುಟ್ಟದಾಗಿ ಪ್ರೇಯರ್ದು ಚಾಪಲ್ ಥರನೂ ಮಾಡಿದ್ದಾರೆ. ಸ್ಕೂಲ್ ಕೂಡ ಇದೆ, ಫಾದರ್ಸ್ ಡೇ ಸ್ಕೂಲ್. ಇಲ್ಲಿ ಒಂದು ಚಿಕ್ಕದಾಗಿ ಚಾಪಲ್ ಥರ ಕಟ್ಟಿದ್ದಾರೆ. ಅಲ್ಲಿ ನಾವು ಕ್ಯಾಂಡಲ್ ಅಂಟಿಸ್ಬಿಟ್ಟು ಪ್ರೇ ಮಾಡ್ಕೊಂಡು ಬರ್ಬೋದು. ಸೈಲೆಂಟಾಗಿರುತ್ತೆ, ಪೀಸ್ಫುಲ್ಲಾಗಿ ಪ್ರೇ ಮಾಡೋಕ್ಕೆ ಇದು ಒಂದು ಒಳ್ಳೆ ಜಾಗ. ಆದರೆ ಚಿಕ್ಕದಾಗಿದೆ, ಬಟ್ ಕೂತ್ಕೊಂಡು ಪ್ರೇ ಮಾಡ್ಬೋದು. ತುಂಬ ಜನ ಕೂತ್ಕೊಳ್ಳಲ್ಲ ಅಲ್ಲಿ, ಸ್ವಲ್ಪ ಒಂದು 3-4 ಜನ ಮಾತ್ರ ಕೂತ್ಕೊಂಡಿದ್ರು. ಹೋಗಿ ಕ್ಯಾಂಡಲ್ ಅಂಟಿಸಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇರ್ಬೋದು ಈಚೆ ಕಡೆಗೆ.
ಅಲ್ಲಿಂದ ಊಟಕ್ಕೆ ಅಂತ ನಾವು ಹೊರಟಿದ್ದು ಹನುಮಂತು ಪಲಾವ್ಗೆ. ಹನುಮಂತು ಪಲಾವ್ ತುಂಬ ಫೇಮಸ್ ಆಗಿದೆ. ಯೂಟ್ಯೂಬಲ್ಲೆಲ್ಲ ಇದ್ರ ಬಗ್ಗೆ ತುಂಬಾ ವೀಡಿಯೋಸ್ಗಳಿದ್ದಾವೆ. ಇಲ್ಲಿ ನಾವು ತಗೊಂಡಿದ್ದು ಒಂದು ಫುಲ್ ಚಿಕನ್ ಬಿರಿಯಾನಿ, ಒಂದು ಹಾಫ್ ಚಿಕನ್ ಬಿರಿಯಾನಿ ಮತ್ತು ಒಂದು ಫುಲ್ ಕಬಾಬು. ರೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಚಿಕನ್ ಪೀಸಸ್ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿ ಬೆಂದಿತ್ತು ಮತ್ತು ತುಂಬ ಮಸಾಲೆ ಇತ್ತು ಅಂತಲೂ ಅನ್ನಿಸ್ಲಿಲ್ಲ, ಮೈಲ್ಡಾಗಿತ್ತು. ಮತ್ತು ಟೇಸ್ಟ್ ಅಂತೂ ಒಂದು ಯುನೀಕ್ ಟೇಸ್ಟ್ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ನಾವಿಬ್ಬರು ರೈಸನ್ನು. ಕಬಾಬ್ ಆದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಒಂದು ಚಿಕನ್ ಪಲಾವ್ಗೆ 230, ಹಾಫ್ ತೊಗೊಂಡ್ರೆ 180. ಸೊ ಕಾಸ್ಟ್ಲಿ ಅನ್ನಿಸ್ತು ನನಗಂತೂ. ಅಲ್ಲಿಂದ ನಾವು ಹೋಗಿದ್ದು ವ್ಯಾಕ್ಸ್ ಮ್ಯೂಸಿಯಮ್ಗೆ. ಈ ವ್ಯಾಕ್ಸ್ ಮ್ಯೂಸಿಯಮ್ ಅಂದರೆ ಮೇಣದಿಂದ ಎಲ್ಲ ಸೆಲೆಬ್ರಿಟೀಸ್ಗಳದ್ದು ಸ್ಟ್ಯಾಚು ಮಾಡಿರ್ತಾರೆ. ಅದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ಸೆಲೆಬ್ರಿಟೀಸ್ಗಳದ್ದು ಸ್ಟ್ಯಾಚು ಇತ್ತು ಅಲ್ಲಿ. ಸೆಲೆಬ್ರಿಟೀಸು, ಶರಣರದು, ಸೈಂಟಿಸ್ಟ್ಗಳದ್ದು ಸ್ಟ್ಯಾಚು ಇತ್ತು. ಅಂದರೆ ಐಸಾಕ್ ನ್ಯೂಟನ್ನು, ಈ ಥರ ಎಲ್ಲ ತುಂಬ ಯಾರೆಲ್ಲ ಫೇಮಸ್ ಆಗಿರೋರ್ಗೆಲ್ಲರದು ಇಲ್ಲಿ ಸ್ಟ್ಯಾಚುಸ್ಗಳಿದ್ದಾವೆ. ಫಿಲಮ್ ಆ್ಯಕ್ಟರ್ಸು, ಕ್ರಿಕೆಟರ್ಸು, ಧೋನಿದು, ಆ ಥರ ತುಂಬ ಜನದ್ದು, ಮತ್ತು ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಅವ್ರದ್ದೆಲ್ಲರದು ಸ್ಟ್ಯಾಚು ಇತ್ತು ಇಲ್ಲಿ. ಇಲ್ಲಿ ಒಂದು ಸ್ಕೇರಿ ಹೌಸ್ ಕೂಡ ಇತ್ತು. ಆ ಸ್ಕೇರಿ ಹೌಸ್ಗೆ ಸಪ್ರೇಟಾಗಿ ನಾವು ಟಿಕೆಟ್ ಚಾರ್ಜ್ ಮಾಡ್ತಾರೆ ಅವ್ರು ನಮಗೆ. ಈ ವ್ಯಾಕ್ಸ್ ಮ್ಯೂಸಿಯಮ್ಗೆ 60 ರುಪೀಸ್ ಪೇ ಮಾಡಬೇಕು. ಆಮೇಲೆ ಅದು ಸ್ಕೇರಿ ಹೌಸ್ ನೋಡ್ತೀರಿ ಅಂದರೆ ಅದಕ್ಕೂ ಕೂಡ 60 ರುಪೀಸು. ಇನ್ ಕೇಸ್ ನೀವು ಕೋಂಬೋ ತೊಗೊಳ್ತೀರಿ ಅಂದರೆ 100 ರುಪಿ ಪೇ ಮಾಡಬೇಕು ಈಚ್ ಪರ್ ಪರ್ಸನ್ 100 ರುಪೀಸು. ಸ್ಕೇರಿ ಹೌಸು ಚಿಕ್ಕದಾಗೇ ಇದೆ, ಬಟ್ ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಮಲ್ಲಿ ಓಡಾಡ್ತಿರ್ಬೇಕಾದ್ರೆ ಸ್ಕೇರಿ ಹೌಸಿಂದು ಸೌಂಡ್ಸ್ ಎಲ್ಲ ನಮ್ಗೆ ಕೇಳ್ತಾ ಇರುತ್ತೆ. ಈ ವಿಡಿಯೋದಲ್ಲೂ ನೀವು ಕೇಳಿಸ್ಕೋಬೋದು ಸ್ಕೇರಿ ಹೌಸ್ ಸೌಂಡ್ಸ್ ಎಲ್ಲ. ಬಟ್ ನಾನು ಸ್ಕೇರಿ ಹೌಸಲ್ಲಿ ವಿಡಿಯೋ ಮಾಡಿಲ್ಲ. ಹೋಗಿದ್ವಿ ನಾವು, ಬಟ್ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. ಯಾಕಂದರೆ ನನಗೆ ಸ್ಕೇರಿ ಹೌಸ್ ಅಂದರೆ ಸಿಕ್ಕಾಪಟ್ಟೆ ಭಯ. ಸೊ ಅದು ಕತ್ಲೇನೂ ಇರುತ್ತೆ, ವಿಡಿಯೋ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ಚೆನ್ನಾಗಿ. ಅದಕ್ಕೆ ನಾನಲ್ಲಿ ವಿಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ಡುಮ್ಗ ಹೋದ್ರು ಶಂಕರ್ನಾಥ. ಅಲ್ಲಿಂದ ನಾವು ಹೊರಟಿದ್ದು ಕಾರಂಜಿ ಲೇಕ್ಗೆ. ಕಾರಂಜಿ ಲೇಕ್ ಕೂಡ ಅಷ್ಟೇನು ದೂರ ಇಲ್ಲ, ಹತ್ರನೇ ಆಗುತ್ತೆ ವ್ಯಾಕ್ಸ್ ಮ್ಯೂಸಿಯಮಿಂದ. ಸೊ ನಾವು ಆದಷ್ಟು ಹತ್ತಿರ ಇರೋ ಪ್ಲೇಸ್ಗಳನ್ನೇ ವಿಸಿಟ್ ಮಾಡಿದ್ದೀವಿ. ತುಂಬ ದೂರ ಟ್ರಾವೆಲ್ ಮಾಡಿಬಿಟ್ಟು ಟೈಮ್ ವೇಸ್ಟ್ ಮಾಡಿಲ್ಲ. ಸೊ ಅದು ವ್ಯಾಕ್ಸ್ ಮ್ಯೂಸಿಯಮಿಂದ ಇದು ಹತ್ತಿರ ಇತ್ತು ಅಂತ ನೆಕ್ಸ್ಟ್ ಇದೇ ಜಾಗಕ್ಕೆ ನಾವು ಬಂದಿದ್ದು. ಕಾರಂಜಿ ಲೇಕ್ಗೂ ಕೂಡ ನಮಗೆ ಎಂಟ್ರಿ ಪ್ರೈಸ್ ಇದೆ, ಟಿಕೆಟ್ ತೊಗೊಳ್ಬೇಕು. ಒಬ್ಬರಿಗೆ 60 ರುಪೀಸ್, ಇಬ್ಬರಿಗೆ ಅಂದರೆ 120 ರುಪೀಸ್ ಆಗುತ್ತೆ. ಸೊ ರೀಸನೇಬಲ್ ಪ್ರೈಸ್ ಎಲ್ಲ. ಇಲ್ಲಿ ಮೈಸೂರಲ್ಲಿ ಎಲ್ಲ ಪ್ಲೇಸಸ್ಗೂ ರೀಸನೇಬಲ್ ಆಗಿದೆ ಪ್ರೈಸಸ್ ಎಲ್ಲ. ಸೊ ಇಲ್ಲಿ ನಾವು ಟಿಕೆಟ್ ತೊಗೊಳ್ಬೇಕು ಈ ಮೆಷಿನಲ್ಲಿ. ಟಿಕೆಟ್ ತೊಗೊಂಡು ಆದಮೇಲೆ ಚೆಕ್ ಮಾಡಿಬಿಟ್ಟು ನಮಗೆ ಒಳಗಡೆ ಬಿಡ್ತಾರೆ. ಇಲ್ಲಿ ಎಂಟ್ರೆನ್ಸಲ್ಲೇ ಒಂದು ಬೋರ್ಡ್ ಇದೆ, ಡೈರೆಕ್ಷನ್ ಬೋರ್ಡ್. ಅದರಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ, ಹೇಗೆಲ್ಲ ಹೋಗಬೇಕು ಅನ್ನೋದು ಕೂಡ ಹಾಕಿದ್ದಾರೆ. ಅದನ್ನ ನೋಡಿಬಿಟ್ಟು ನೀವು ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ಹೋಗ್ಬೋದು, ಈಸಿ ಆಗುತ್ತೆ ನಿಮಗೆ. ಬಟ್ ನಾವು ಜಾಸ್ತಿ ಪ್ಲೇಸಸ್ ಎಲ್ಲ ನೋಡಿಲ್ಲ ಇಲ್ಲಿ. ನಮಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಿಲ್ಲ ಬೇರೆ ಪ್ಲೇಸಸ್ ಎಲ್ಲ. ನಾವು ತುಂಬ ಎಂಜಾಯ್ ಮಾಡಿದಂಥ ಪ್ಲೇಸ್ ಬಂದುಬಿಟ್ಟು ಲೇಕ್ ವ್ಯೂ, ಮತ್ತು ಅಲ್ಲಿ ಬೋಟಿಂಗ್ ಕೂಡ ಇತ್ತು. ಬೋಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿ ಬೋಟಿಂಗಿಗೆ ರೀಸನೇಬಲ್ ಆಗಿದೆ ಪ್ರೈಸ್ ಎಲ್ಲ. ಬೋಟಿಂಗಿಗೆ 60 ರುಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ, ಪರ್ ಪರ್ಸನ್ 60 ರುಪೀಸು. ಬ್ಯಾಂಗ್ಳೂರಲ್ಲೆಲ್ಲ ನೋಡಿದ್ರೆ ನಿಮಗೆ 200-300 ಎಲ್ಲ ಚಾರ್ಜ್ ಮಾಡ್ತಾರೆ. ಯಾರೆಲ್ಲ ಮೈಸೂರಿಗೆ ಟ್ರಾವೆಲ್ ಮಾಡ್ತಿದ್ರೆ ಈ ಕಾರಂಜಿ ಲೇಕ್ನ ವಿಸಿಟ್ ಮಾಡಿ ಅಲ್ಲಿ ಬೋಟಿಂಗ್ ಮಾಡಿ. ತುಂಬಾ ಚೆನ್ನಾಗಿದೆ ಬೋಟಿಂಗು. ನಾವು
ಓಕೆ. ಮಾಡಬೇಕಾದ್ರೆ ಫುಲ್ ಲೇಟ್ ನಮಗೆ ಬೋಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಅವರು ಬೌಂಡ್ರಿ ಹಾಕಿದ್ದಾರೆ ಅಲ್ಲಿ. ಆ ಬೌಂಡ್ರಿ ಒಳಗಡೆ ನಾವು ಬೋಟಿಂಗ್ ಮಾಡಬೇಕಾಗುತ್ತೆ. ಮತ್ತು ಅದರಿಂದ ನಾವು ರಿಟರ್ನ್ ಆದಮೇಲೆ ಫಸ್ಟ್ ಬಂದು ರೂಮ್ ತೊಗೊಂಡ್ವಿ. ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ಲಗೇಜ್ ಎಲ್ಲ ಉಟ್ಕೊಂಡು ಓಡಾಡಿ ತುಂಬಾ ಸುಸ್ತಾಗಿ ಹೋಗಿತ್ತು. ಸೊ ಫಸ್ಟ್ ರೂಮ್ ತೊಗೊಂಡು ಲಗೇಜಸ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ನಾವು ಎಲ್ಲಿ ಹೋದ್ವಿ ಅನ್ನೋದನ್ನು ವೀಡಿಯೋದಲ್ಲಿ ನೋಡಿ. ಈ ರೂಮ್ ಕೂಡ ಚೆನ್ನಾಗಿತ್ತು. ಇಬ್ಬರು ಸ್ಟೇ ಮಾಡ್ತೀರಿ ಅಂದರೆ ಈ ರೂಮ್ ತುಂಬ ಕಂಫರ್ಟೇಬಲ್ ಆಗಿದೆ, ಸ್ಪೇಷಿಯಸ್ ಆಗೂ ಇತ್ತು. ಅದು ತುಂಬ ಏನು ಕಂಜೆಸ್ಟೆಡ್ ಅಂತ ಅನಿಸಿಲ್ಲ. ಎಲ್ಲನೂ ಚೆನ್ನಾಗಿತ್ತು, ಕ್ಲೀನಾಗೂ ಮೇಂಟೈನ್ ಮಾಡಿದರು ರೂಮ್ನ. ರೂಮಲ್ಲೇ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ, ಚೆನ್ನಾಗಿತ್ತು ರೂಮಂತೂ. ಇಷ್ಟ ಆಗಿರುತ್ತೆ ನಮ್ಮ ಮೈಸೂರು ಟ್ರಿಪ್ನ ಫಸ್ಟ್ ಡೇ, ಅದು ಸಂಡೇ. ಈ ಸಂಡೇನೇ ನಾವು ಇನ್ನೊಂದು ಪ್ಲೇಸ್ ಕೂಡ ಕವರಪ್ ಮಾಡಿದ್ದೀವಿ, ಅಂದರೆ ಈವ್ನಿಂಗಲ್ಲಿ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದು ಮೈಸೂರು ಟ್ರಿಪ್ನ ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ಸೊ ಇನ್ನು ಮಿಕ್ಕಿರೋ ಪ್ಲೇಸಸ್ನ ನಾನು ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ವ್ಲಾಗ್ ಮಾಡಬೇಕಾದ್ರೆ ಇಲ್ಲ ಹೇಳಬೇಕಾದ್ರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ಮತ್ತು ನಮ್ಮ ತುಂಬ ವೀಡಿಯೋಸ್ ನೋಡ್ತಾ ಇದ್ದೀರಾ ತುಂಬ ಜನ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.